ಎಲ್ಲರಿಗೂ ನಮಸ್ಕಾರ. ಇವತ್ತು ಬಹಳ ದೊಡ್ಡ ದಿನ ನಮಗೆಲ್ಲರಿಗೂ. ನೀವು ನೋಡಿದ್ದೀರಾ ನಮ್ಮ ಜೆಮ್ಸ್ ಆ್ಯಂಡ್ ಜ್ಯುವೆಲರಿ ಇಂಡಸ್ಟ್ರಿ ಏನಿದೆ, ಎಷ್ಟು ದೊಡ್ಡದಾಗಿ ಜೆಮ್ಸ್ ಆ್ಯಂಡ್ ಜ್ಯುವೆಲರಿ ಇಂಡಸ್ಟ್ರಿ ಬೆಳೆದಿದೆ. ಆ ಬೆಳೆಯೋ ಕಾರಣ ವುಮೆನ್ಸು. ಅವರು ಬಂಗಾರ ಚಿನ್ನ ವಜ್ರ ಹಾಕ್ಕೊಂಡ್ರೆ ನಮ್ಮ ಇಂಡಸ್ಟ್ರಿ ಬೆಳೆಯುತ್ತೆ, ದೊಡ್ಡದಾಗುತ್ತೆ. ನಾವು ಎಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ, ಬಟ್ ಎಲ್ಲೋ ನಾವು ಒಂದು ವುಮೆನ್ಸ್ ಎಂಪವರ್ಮೆಂಟ್ ಅಂತ ಅವ್ರು ಮರ್ತಿದ್ದೀವಿ. ನಮ್ಮ ದೇಶದಿಂದ ನಮ್ಮ ಜ್ಯುವೆಲರಿ ಇಂಡಸ್ಟ್ರಿಗೆ ಅವ್ರು ಬಹಳ ದೊಡ್ಡ ಯೋಗದಾನ ಕೊಟ್ಟಿದ್ದಾರೆ. ಇವತ್ತು ನಾನು ಬಹಳ ಖುಷಿಯಾಗಿ ಮತ್ತು ಹರ್ಷಾಗಿ ಹೇಳ್ಬೋದು, ಇವತ್ತು ಈ ಸತಿ ನಾವು 3ನೇ ಎಡಿಷನ್ನು ಗೋಲ್ಡನ್ ಗರ್ಲ್ಸ್ ಅವಾರ್ಡ್ ಅಂತ, ಇದು ಒಂದು ರಾಷ್ಟ್ರೀಯ ಅಸೋಸಿಯೇಷನು, ಇಂಡಿಯಾ ಬುಲಿಯನ್ ಆ್ಯಂಡ್ ಜ್ಯುವೆಲರ್ಸ್ ಅಸೋಸಿಯೇಷನ್ ಇಬ್ಜಾ ಅಂತ, ನಮ್ಮ ಭಾರತದ ಬಹಳ ಹಳೆಯದ ಅಸೋಸಿಯೇಷನ್ ಇದು. ಈ ಅಸೋಸಿಯೇಷನ್ನು ಆರ್ಗನೈಸ್ ಮಾಡ್ತಾ ಇರೋದು ಗೋಲ್ಡನ್ ಗರ್ಲ್ಸ್ ಅವಾರ್ಡ್ ಅಂತ, ಅಸೋಸಿಯೇಷನ್ ವಿತ್ ಹೀರಾಜ್ ಔರಾತ್ ಅಂತ. ಮಿಸ್ಟರ್ ರಾಜೇಶ್ ಬಜಾಜು ಮತ್ತು ರೀನಾಜಿ ಇಲ್ಲಿದ್ದಾರೆ, ಅವರು ನಮ್ಮ ಹೀರಾಜ್ ಔರಾತಿಂದ. ಈ ಅವಾರ್ಡ್ ನಾವು ಯಾಕೆ ಈ ಸತಿ ಬೆಂಗಳೂರಲ್ಲಿ ಮಾಡಿದ್ದೀವಿ ಅಂದರೆ, ಯಾವಾಗಲೂ ಮುಂಬೈ ಡೆಲ್ಲಿ ಅಂತ ನಾವು ಎಲ್ಲ ಕಡೆ ಹೋಗ್ತಾ ಇದ್ದೀವಿ, ಎಲ್ಲ ಕಡೆ ಹೋಗಿ ನಮ್ಮ ಫಾರ್ಮ್ಗಳು ಫಿಲ್ ಮಾಡ್ತಾಯಿದ್ದೀವಿ. ನಮ್ಮ ಕರ್ನಾಟಕಕ್ಕೆ, ನಮ್ಮ ಬೆಂಗಳೂರಿಗೆ ಎಲ್ಲಾದರೂ ಇದೊಂದು ನಾವೆಲ್ಲೋ ಮಿಸ್ ಔಟ್ ಮಾಡ್ತೀನಿ ಅಂತ ನಾನು ಒಂದು ರಾಷ್ಟ್ರೀಯ ಅಧ್ಯಕ್ಷ ಆಗಿ ಈಗ ಈ ಇಂಡಿಯಾ ಬುಲಿಯನ್ ಜ್ಯುವೆಲರ್ಸ್ ಅಸೋಸಿಯೇಷನ್ ಬೆಂಗಳೂರಿಂದ ನಾನು ಒಂದು ರಾಷ್ಟ್ರೀಯ ಅಧ್ಯಕ್ಷ ಬಾಂಬೆಗೆ ಆಗಿ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಎಲ್ಲ ನಾವು ಎಷ್ಟು ಟ್ಯಾಲೆಂಟ್ ಇದೆ ಅಂತ ಫುಲ್ ದೇಶಕ್ಕೆ ತೋರಿಸ್ಬೇಕಂತ ನನಗೆ ಭಾಳ ಆಸೆ ಇತ್ತು. ಈ ಅವಕಾಶ ಈ ಸತಿ ನಮ್ಗೆ ಸಿಕ್ಕಿತ್ತು. ನಾವು 11 ವುಮೆನ್ಸು ಇಂಡಿಯಾಯಿಂದ ಯಾರು ನಮ್ಮ ಜೆಮ್ಸ್ ಜ್ಯುವೆಲರಿ ಇಂಡಸ್ಟ್ರಿಗೆ ಎಷ್ಟು ದೊಡ್ಡದಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ, ಇವತ್ತು ಡಿಸೈನಿಂಗ್ ಆಗಿರಲಿ, ಗೋಲ್ಡ್ ಕಾನ್ಸೆಪ್ಟ್ ಆಗಿರಲಿ, ಇಲ್ಲ ನಮ್ಮ ಬಿಸ್ನೆಸ್ ದೊಡ್ಡದಾಗಿರಲಿ, ಎಂಥ ವಿಷಯದಲ್ಲೂ ನಮ್ಮ ವುಮೆನ್ಸ್ ಎಷ್ಟು ದೊಡ್ಡ ಮಟ್ಟಿಗಾಗಿ ಗ್ರೋ ಆಗಿದ್ದಾರೆ, ಅವರಿಂದ ನಮ್ಮ ಇಂಡಸ್ಟ್ರಿ ಎಷ್ಟು ದೊಡ್ಡ ಗ್ರೋ ಆಗಿದೆ ಅಂತ ಅದಕ್ಕೆ ನಾವು ಒಂದು ಧನ್ಯವಾದ ಹೇಳೋದು ಒಂದು ರೀತಿ ಇದು. ಅದಕ್ಕೆ 11 ವುಮೆನ್ಸು ನಾವು ಇವತ್ತು ಆಲ್ ಓವರ್ ಇಂಡಿಯಾಯಿಂದ ಚೂಸ್ ಮಾಡಿದ್ದೀವಿ. 12 ಒಂದು ಸರ್ಪ್ರೈಸ್ ಅವಾರ್ಡು ಇಟ್ಟಿದ್ದೀವಿ. ಇನ್ನೊಂದು ಏನು ಒಳ್ಳೆಯದಂದರೆ, ಬಹಳ ಒಳ್ಳೆ ವಿಷಯ ಮತ್ತು ಮನಸ್ಸಿಗೆ ಸಂತೋಷ ಆಗೋ ವಿಷಯ ಅಂದರೆ, 8 ಅವಾರ್ಡು ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರಿಂದ ಸಿಗ್ತಾ ಇದೆ. 8 ವುಮೆನ್ಸ್ಗೆ, 3 ವುಮೆನ್ಸು ದಿಲ್ಲಿ ಮತ್ತು ಬಾಂಬೆಯಿಂದ ಇದ್ದಾರೆ, ಮತ್ತು 8 ವುಮೆನ್ಸ್ ನಾವು ಬೆಂಗಳೂರು ವುಮೆನ್ಸ್ಗೆ ಅವಾರ್ಡ್ ಕೊಡ್ತಾ ಇದ್ದೀವಿ. ಈ ಅವಾರ್ಡ್ ಗೋಲ್ಡನ್ ಗರ್ಲ್ಸ್ ಅವಾರ್ಡ್ 3rd ಎಡಿಷನ್ ಶಾಂಗ್ರಿಲಾಲ್ ನಡೀತಾ ಇದೆ. ಇದಕ್ಕೆ ನಮ್ಮ ಚೀಫ್ ಗೆಸ್ಟು ಹ್ಯಾರಿಸ್ ಸರ್ ಬರ್ತಾ ಇದ್ದಾರೆ, ಮತ್ತು ನಮ್ಮ ಗೆಸ್ಟ್ ಆಫ್ ಆನರು ಆಭರಣಿಯಿಂದ ಮತ್ತು ಭಾನುಪ್ರಸಾದ್ ನಾಯ್ಡು ಅವರು ಬರ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದ ಪ್ರೋಗ್ರಾಮ್. ಯಾಕಂದರೆ ನಾವು ಇವತ್ತು ಏನು ಮಾಡಿದ್ರು ನಾವು ವುಮೆನ್ಸ್ ಎಂಪವರ್ಮೆಂಟ್ ಬಗ್ಗೆ ನಾವು ನಮ್ಮ ಪ್ರಧಾನಮಂತ್ರಿಯವರು ಮಾತಾಡ್ತಾರೆ, ನಾವು ಮುಂದೆ ಆಗಬೇಕಂತ. ಈ ನಮ್ಮ ಅಸೋಸಿಯೇಷನು, ಇಬ್ಜಾ ಅಸೋಸಿಯೇಷನು, ಇದು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೆ. ಇದು 3ನೇ ವರ್ಷ ನಾವು ಮಾಡ್ತಾಯಿದ್ದೀವಿ. ನಾನು ಅಧ್ಯಕ್ಷ ಜ್ಯುವೆಲರ್ಸ್ ಅಸೋಸಿಯೇಷನ್ ಬೆಂಗಳೂರು, ಅದನ್ನು ನಾವು ಈ ಜೊತೆಗೆ ಕ್ಲಬ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ದೀವಿ. ಇದು ಒಂದು ಬಹಳ ದೊಡ್ಡ ವಿಶೇಷ ಪ್ರೋಗ್ರಾಮು. ಎಲ್ಲರೂ ನೀವು ಬಂದು ಈ ಪ್ರೋಗ್ರಾಮ್ 11 ವುಮೆನ್ಸ್ನ ನೀವು ಬಂದು ಕವರ್ ಮಾಡ್ತಾಯಿದ್ದೀರಾ. ಇದು ಬಹಳ ಹೆಮ್ಮೆವಾದ ವಿಷಯ. ಈ ಥರನೇ ನಮ್ಮ ವುಮೆನ್ ಎಂಪವರ್ಮೆಂಟು ನಮ್ಮ ದೇಶಕ್ಕೆ, ಜೆಮ್ಸ್ ಆ್ಯಂಡ್ ಜ್ಯುವೆಲರಿ ಇಂಡಸ್ಟ್ರಿಗೆ ಆಗಿ ಬರಬೇಕು. ಹಿಂಗೆ ನಾವು ಎವ್ರಿ ವರ್ಷ ದೊಡ್ಡ ಅವಾರ್ಡ್ ಮಾಡಬೇಕು ಅಂತ ನಾನು ಕೇಳ್ಕೊಳತ್ತೀವಿ. ನಾವು ಎಲ್ಲ ನಮ್ಮ ಮೀಡಿಯಾ, ಡಿಜಿಟಲ್ಲು, ಸೋಷಲ್ ಮತ್ತು TV, ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ಧನ್ಯವಾದ ಕೊಡ್ತೀನಿ. ತಾವೆಲ್ಲ ಬಂದಿದ್ದು ಶೋನ ನೀವು ಕವರ್ ಮಾಡ್ತಾಯಿದ್ದೀರಾ, ಅದಕ್ಕೆ ಭಾಳ ಭಾಳ ಧನ್ಯವಾದಗಳು. ಥ್ಯಾಂಕ್ ಯು. ಜೆಮ್ಸ್ ಆ್ಯಂಡ್ ಜ್ಯುವೆಲರಿ ಇಂಡಸ್ಟ್ರಿ ಇವತ್ತು ನಿಮ್ಗೆ ಗೊತ್ತು, 7% ಆಫ್ GDP ನಮ್ಮ ಇಂಡಸ್ಟ್ರಿಯಿಂದ ಬರುತ್ತೆ. ಹೆಮ್ಮೆ ಹೇಳ್ಕೋಬೇಕಂದ್ರೆ, ಇವತ್ತು ಗೋಲ್ಡ್ ಪ್ರೈಸ್ ಏನಾಗಿದೆ, ನಮ್ಮ ಇನ್ವೆಸ್ಟ್ಮೆಂಟಿಗೆ ಇವತ್ತು ಬಂಗಾರ ಯಾರ್ಯಾರು ನಮ್ಮ ವುಮೆನ್ಸ್ಗಳು ಏನೇನು ಬಂಗಾರ ಪರ್ಚೇಸ್ ಮಾಡಿ ಕಷ್ಟ ಬಿದ್ದು ಮನೆಯಲ್ಲಿ ಚಿಕ್ಕ ಗ್ರಾಮು ದೊಡ್ಡ ಗ್ರಾಮ್ ಏನೇನೋ ಅವ್ರು ಕಷ್ಟ ಬಿದ್ದು ಮಾಡಿದ್ರೆ ಇವತ್ತೆಲ್ಲ ಈ ಪ್ರೈಸಿಗೆ ಅವ್ರು ರಿಟರ್ನ್ ಸಿಗ್ತಾ ಇದ್ದಾರೆ. 30 to 40, 50% ರಿಟರ್ನ್ ಸಿಗ್ತಾ ಇದೆ. ಅದಕ್ಕಿಂತ ದೊಡ್ಡ ರಿಟರ್ನ್ ಯಾವುದೂ ಸಿಗೋಕ್ಕಾಗಲ್ಲ. ಈ ಕ್ಯಾಟಗರಿ ಅಂದರೆ ನಮಗೆ ನಮ್ಮ ಜೆಮ್ಸ್ ಆ್ಯಂಡ್ ಜ್ಯುವೆಲರಿ ಇಂಡಸ್ಟ್ರಿಯಲ್ಲಿ ಯಾರು ಕಷ್ಟ ಬಿದ್ದು ಚಿಕ್ಕ ಮಟ್ಟದಿಂದ ಸ್ಟಾರ್ಟ್ ಮಾಡಿ ದೊಡ್ಡ ಮಟ್ಟಕ್ಕೆ ಅವ್ರ ಹೆಸರು ಮಾಡಿದ್ರು, ಅವ್ರಿಗೆ ನಾವು ರೆಕಗ್ನೈಸ್ ಮಾಡ್ತಾ ಇದ್ವಿ. ಈ ರೆಕಗ್ನೈಸೇಷನ್ ಭಾಳ ದೊಡ್ಡ ವಿಷಯ. ಯಾಕಂದರೆ ಈ ವುಮೆನ್ಸ್ ಎಂಪವರ್ಮೆಂಟ್ಗೆ ರೆಕಗ್ನೈಸ್ ಆಗೋದು ಭಾಳ ಕಷ್ಟ. ಈ ಒಂಥರ ಕ್ಯಾಟಗರಿ ನಾವು ಸಪ್ರೇಟಾಗಿ ನಮ್ಮ ಇಬ್ಜಾ ಇದು ತೆಗೆದಿದೆ. ಯಾಕಂದರೆ ನಮ್ಮ ದೇಶದಲ್ಲಿ ಎಲ್ಲ ವುಮೆನ್ಸ್ಗೆ ಈಕ್ವಲ್ ಆಗಿ ರೈಟ್ ಸಿಕ್ಕಿ ಅವ್ರಿಗೂ ನಾವು ಈ ಥರ ಎಲ್ಲ ನಮ್ಮ ಜೊತೆಗೆ ನಡಿಬೇಕು ಮತ್ತು ನಾವೆಲ್ಲ ಬೆಳಿಬೇಕು ಅಂತ ಆಸೆ ಪಟ್ಕೊಂಡು ಈ ಪ್ರೋಗ್ರಾಮನ್ನು ನಾವು ಇವತ್ತು ಇಟ್ಟಿರೋದು. ಎಷ್ಟು ಜನ ಸೆಲೆಕ್ಟ್ ಆಗಿದೆ ಸರ್? ನಮ್ಮ ಹತ್ರ 50 ಮೇಲೆ ನಾಮಿನೇಷನ್ ಬಂದಿತ್ತು. ಅದರಲ್ಲಿ ನಾವು 11 ಜನನೇ ಸೆಲೆಕ್ಟ್ ಮಾಡಿರೋದು. ಯಾಕಂದರೆ ಅವ್ರ ಕ್ಯಾಟಗರಿ ನೋಡ್ಕೊಂಡು ನಾವು ಸೆಲೆಕ್ಟ್ ಮಾಡಬೇಕು, ಎಷ್ಟು ವರ್ಷ ಅವ್ರ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಎಷ್ಟು ಅವರು ಈ ನಮ್ಮ ಜೆಮ್ ಆ್ಯಂಡ್ ಜ್ಯುವೆಲರಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ನಾವು 50 ಫಾರ್ಮಲ್ಲಿ 11 ಫಾರ್ಮ್ ನಾವು ಸೆಲೆಕ್ಷನ್ ಮಾಡಿದ್ದೀವಿ. ಆಲ್ ಓವರ್ ಇಂಡಿಯಾಯಿಂದ ಫಾರ್ಮ್ಸ್ 50 ಬಂದಿತ್ತು. ಅದರಲ್ಲಿ ನಾವು 11 ಜನ ಸೆಲೆಕ್ಟ್ ಮಾಡಿದ್ವಿ. ಅದರಲ್ಲಿ ಹೆಮ್ಮೆವಾದ ವಿಷಯ ಅಂದರೆ 8 ನಮ್ಮ ಕರ್ನಾಟಕದಿಂದ, ಬೆಂಗಳೂರಿಂದ 8 ಜನ ಇದ್ದಾರೆ.
ಅದು ಭಾಳ ದೊಡ್ಡ ಹೆಮ್ಮೆ ವಿಷಯ. ಅಂದರೆ ನಮ್ಮ ಕರ್ನಾಟಕ ಬೆಂಗಳೂರು ಜೆಮ್ ಆ್ಯಂಡ್ ಜ್ಯುವೆಲರಿ ಇಂಡಸ್ಟ್ರಿ ಎಷ್ಟು ದೊಡ್ಡದಾಗಿದೆ. ಇವತ್ತು ಇನ್ನೊಂದು ದೊಡ್ಡ ವಿಷಯ ಅಂದರೆ ಇವತ್ತು ನಕಾಶಾ ಜ್ಯುವೆಲರಿ ನಾವು ಆಲ್ ಓವರ್ ಇಂಡಿಯಾಗೆ ಹೋಗ್ಬೇಕಂದ್ರೆ ಬೆಂಗಳೂರಲ್ಲೇ ಹೋಗಬೇಕು. ನಾವು ಕ್ಲೋಸ್ ಸೆಟ್ಟಿಂಗ್ ಡೈಮಂಡ್ ಜ್ಯುವೆಲರಿ ಹೋಗ್ಬೇಕಂದ್ರೆ ಬೆಂಗಳೂರಿಂದ ಹೋಗಬೇಕು. ನಮ್ಮ ಬೆಳ್ಳಿ ಪದಾರ್ಥಗಳು ಏನಾದರೂ ಪದಾರ್ಥಗಳು ತಟ್ಟೆಗಳು ಏನಾದರೂ ನಮ್ಮ ನಕಾಶಕ್ಕೆ ತಗೋಬೇಕು ಬೆಂಗಳೂರಿಂದ ತೊಗೋಬೇಕು. ಬೆಂಗಳೂರು ಕರ್ನಾಟಕ ಒಂದು ದೊಡ್ಡ ಹಬ್ ಆಗಿಬಿಟ್ಟಿದೆ.